ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ವಾರ್ತಾ ಮುಖ್ಯಾಂಶಗಳು. ಗುರುತಿನ ಚೀಟಿಗಳಲ್ಲಿ ಮಹತ್ವದ ಬದಲಾವಣೆ ತರಲು ರಾಜ್ಯ ಚುನಾವಣಾ ಆಯೋಗ ನಿರ್ಧಾರ. ಇನ್ನು ಮುಂದೆ ವರ್ಣ ಭಾವಚಿತ್ರದಿಂದ ಬಿಂಬಿತವಾಗಲಿದೆ ಮತದಾನದ ಗುರುತಿನ ಚೀಟಿ. ಮಂಜೇಶ್ವರದ ಪೊಸೋಟ್ನಲ್ಲಿ ರಸ್ತೆ ಬದಿ ನಿಲ್ಲಿಸಲಾಗಿದ್ದ ಆಟೋಕ್ಕೆ ಕಾರು ಡಿಕ್ಕಿ. ಆಟೋ ಚಾಲಕ ಜಖಂ, ಆಸ್ಪತ್ರೆಗೆ ದಾಖಲು. ರೇಷನ್ ಕಾರ್ಡ್ ನವೀಕರಣ ಪ್ರಕ್ರಿಯೆಯಲ್ಲಿನ ಗೊಂದಲವನ್ನು ಪ್ರತಿಭಟಿಸಿ ಸಿಪಿಐಎಂನಿಂದ ಹಲವೆಡೆ ಗ್ರಾಮಾಧಿಕಾರಿ ಕಚೇರಿಗೆ ಮಾರ್ಚ್, ಪ್ರತಿಭಟನೆ, ಹಲವರು ಭಾಗಿ. ಮಧುರ್ ಶ್ರೀ ಮದನಂತೇಶ್ವರ ದೇಗುಲದ ನವೀಕರಣಕ್ಕಾಗಿ ಹಣ ಸಂಗ್ರಹ ನಿಮಿತ್ತ ತೆರೆದ ನೂತನ ದೇಣಿಗೆ ಕೌಂಟರ್. ಯುಟಿ ಆಳ್ವರಿಂದ ಚಾಲನೆ. ಈಗ ವಾರ್ತೆಗಳ ವಿವರ. ಚುನಾವಣಾ ಗುರುತಿನ ಚೀಟಿಗಳಲ್ಲಿ ಮಹತ್ವದ ಬದಲಾವಣೆ ತರಲು ರಾಜ್ಯ ಚುನಾವಣಾ ಆಯೋಗ ನಿರ್ಧರಿಸಿದೆ. ಈಗಿರುವ ಕಪ್ಪು ಬಿಳುಪು ಚುನಾವಣಾ ಗುರುತಿನ ಪತ್ರದಲ್ಲಿ ಇನ್ನು ಮುಂದೆ ಕಲರ್ ಚಿತ್ರ ಮುದ್ರಿಸಲು ತೀರ್ಮಾನಿಸಲಾಗಿದೆ. ಈಗಿರುವ ಕಪ್ಪು ಬಿಳುಪಿನ ಮತದಾರರ ಭಾವಚಿತ್ರ ಸರಿಯಾಗಿ ಗುರುತು ಹಚ್ಚಲು ಸಾಧ್ಯವಾಗದಿರುವ ಹಿನ್ನೆಲೆಯಲ್ಲಿ ಬದಲಾವಣೆ ನಡೆಸಲು ನಿರ್ಧರಿಸಲಾಗಿದೆ. ರಾಷ್ಟ್ರೀಯ ಮತದಾನ ದಿನಾಚರಣೆ ಅಂಗವಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಹಿಂದೆ ಮತದಾರರಿಗೆ ಆಯಾ ಜಿಲ್ಲೆಗಳ ಆಯಾ ಪ್ರದೇಶಗಳಲ್ಲಿ ಅವರ ಫೋಟೋ ತೆಗೆದು ಆಯಾ ಜಿಲ್ಲೆಗಳಲ್ಲೇ ಕಪ್ಪು ಬಿಳುಪಿನ ಗುರುತಿನ ಚೀಟಿ ಲ್ಯಾಮಿನೇಟ್ ಮಾಡಿ ನೀಡಲಾಗುತ್ತಿತ್ತು. ಆದರೆ ಇಂತಹ ಗುರುತಿನ ಚೀಟಿಯಲ್ಲಿ ಇರುವ ಮತದಾರರ ಫೋಟೋ ಗುರುತು ಹಚ್ಚಲು ಸಾಧ್ಯವಾಗದ ಸ್ಥಿತಿಯಲ್ಲಿರುತ್ತಿತ್ತು. ಈ ಕುರಿತು ವ್ಯಾಪಕ ದೂರುಗಳು ಲಭ್ಯವಾದ ಹಿನ್ನೆಲೆಯಲ್ಲಿ ಈ ಹೊಸ ಗುರುತಿನ ಪತ್ರವನ್ನು ರಾಜ್ಯ ಚುನಾವಣಾ ಆಯೋಗವೇ ನೇರವಾಗಿ ಮುದ್ರಿಸಿ ನೀಡುತ್ತಿದೆ. ಮತದಾರರ ಗುರುತು ಪತ್ರಕ್ಕಾಗಿ ಈಗ ಆನ್ಲೈನ್ ಮೂಲಕ ರಾಜ್ಯ ಚುನಾವಣಾ ಆಯೋಗಕ್ಕೆ ನೇರವಾಗಿ ಅರ್ಜಿ ಸಲ್ಲಿಸಬಹುದು. ಆ ಅರ್ಜಿಯನ್ನು ಬಳಿಕ ಆಯಾ ಬೂತ್ ಮಟ್ಟದ ಅಧಿಕಾರಿಗಳು ಪರಿಶೀಲನೆಗೆ ಬಂದಾಗ ಅರ್ಜಿದಾರರು ಆ ವೇಳೆ ಅವರಿಗೆ ತಮ್ಮ ಫೋಟೋ ನೀಡಿದರೆ ಸಾಕು. 18 ವರ್ಷ ಪೂರ್ತಿಯಾದ ಎಲ್ಲರಿಗೂ ಮತದಾರರ ಯಾದಿಯಲ್ಲಿ ಹೆಸರು ನೋಂದಾಯಿಸಬಹುದು. ಹಳೆ ರೀತಿಯ ಗುರುತಿನ ಚೀಟಿ ಬಗ್ಗೆ ದೂರುಗಳು ಬಂದಿರುವ ಹಿನ್ನೆಲೆಯಲ್ಲಿ ಅದಕ್ಕೆ ಪರಿಹಾರ ಕಂಡುಕೊಳ್ಳಲು ಮತದಾರರ ವರ್ಣ ಫೋಟೋಗಳನ್ನು ಒಳಪಡಿಸಿ ಹೊಸ ರೂಪದಲ್ಲಿ ಹೊಸ ಗುರುತಿನ ಚೀಟಿ ವಿತರಿಸುವ ಕ್ರಮಕ್ಕೆ ಚುನಾವಣಾ ಆಯೋಗ ಈಗ ಚಾಲನೆ ನೀಡಿದೆ. ರಸ್ತೆ ಬದಿ ನಿಲ್ಲಿಸಲಾಗಿದ್ದ ಆಟೋ ರಿಕ್ಷಾಕ್ಕೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಆಟೋ ಕಂದಕಕ್ಕೆ ಬಿದ್ದ ಘಟನೆ ನಡೆದಿದೆ. ಅಪಘಾತದಲ್ಲಿ ಆಟೋ ಚಾಲಕ ಕುಂಜತ್ತೂರು ನಿವಾಸಿ ಅಶ್ರಫ್ ಗಾಯಗೊಂಡಿದ್ದು ಇವರನ್ನು ಸ್ಥಳೀಯ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಮಂಜೇಶ್ವರದ ಪೊಸೋಟ್ ಪೆಟ್ರೋಲ್ ಬಂಕ್ ಬಳಿ ಘಟನೆ ನಡೆದಿದೆ. ಬುಧವಾರ ಬೆಳಿಗ್ಗೆ 10 ಅಶ್ರಫ್ ಅವರು ಮಂಜೇಶ್ವರದ ಅನಂತ ಗ್ಯಾಸ್ ಏಜೆನ್ಸಿಯಿಂದ ಅಡುಗೆ ಅನಿಲವನ್ನು ತನ್ನ ಆಟೋದಲ್ಲಿ ಹೇರಿಕೊಂಡು ಸಾಗಿದ್ದು ಪೊಸೋಟಿನ ಪೆಟ್ರೋಲ್ ಬಂಕ್ ಬಳಿ ಸಮೀಪಿಸಿದಾಗ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದರು. ಆ ವೇಳೆ ಕಾಸರಗೋಡಿನಿಂದ ತಲಪ್ಪಾಡಿಗೆ ಅಮಿತ ವೇಗದಲ್ಲಿ ಹೋಗುತ್ತಿದ್ದ ನ್ಯಾನೋ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಆಟೋದ ಹಿಂಬದಿಗೆ ಡಿಕ್ಕಿ ಹೊಡೆಯಿತು. ಪರಿಣಾಮ ಆಟೋ ಸಮೀಪದ ಕಂದಕಕ್ಕೆ ಬಿದ್ದಿದ್ದು ಅಶ್ರಫ್ ಅವರು ಗಾಯಗೊಂಡರು. ಮಂಜೇಶ್ವರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಮಾಹಿತಿ ಕಲೆ ಹಾಕಿದ್ದು ಕೇಸು ದಾಖಲಿಸಿದ್ದಾರೆ. ಗಾಯಾಳ ಅಶ್ರಫ್ ಇದೀಗ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ಳುತ್ತಿದ್ದಾರೆ. ರೇಷನ್ ಕಾರ್ಡ್ ನವೀಕರಣ ವ್ಯವಸ್ಥೆಯಲ್ಲಿನ ಗೊಂದಲ ಖಂಡಿಸಿ ಸಿಪಿಐಎಂ ನೇತೃತ್ವದಲ್ಲಿ ಮಂಜೇಶ್ವರದ ಹೊಸಬೆಟ್ಟು ವಿಲೇಜ್ ಆಫೀಸಿಗೆ ಮಾರ್ಚ್ ಹಾಗೂ ಪ್ರತಿಭಟನೆ ನಡೆಯಿತು. ಮಂಜೇಶ್ವರದ ಪ್ರಾದೇಶಿಕ ಸಮಿತಿ ಅಧ್ಯಕ್ಷ ಚಂದಪ್ಪ ಮಾಸ್ಟರ್ ಅಧ್ಯಕ್ಷತೆಯಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗಿತ್ತು. ರೇಷನ್ ಕಾರ್ಡ್ ನವೀಕರಣೆಗಾಗಿ ರೇಷನ್ ಅಂಗಡಿಗಳಿಂದ ಫಾರಂ ನೀಡುತ್ತಿದ್ದು ಇದನ್ನು ಭರ್ತಿಗೊಳಿಸಲು ಗ್ರಾಹಕರು ತುಂಬಾ ತ್ರಾಸಪಡುತ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಫಾರಂನಲ್ಲಿ ಸೂಚಿಸಲಾಗಿರುವ ಗೊಂದಲಕಾರಿ ಅಂಶಗಳು. ಆದುದರಿಂದ ಇಂತಹ ಗೊಂದಲಗಳನ್ನು ಸರ್ಕಾರ ನಿವಾರಿಸಬೇಕು. ಹೊಸ ಆದ್ಯತಾ ಯೋಜನೆಯ ನೆಪದಡಿಯಲ್ಲಿ ನೈಜವಾಗಿ ಬಿಪಿಎಲ್ ಯಾದಿಯಲ್ಲಿರುವ ಗ್ರಾಹಕರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗಬಾರದು ಎಂದು ಎಚ್ಚರಿಕೆ ನೀಡುವ ಸಲುವಾಗಿ ಸಿಪಿಐಎಂ ಧರಣಿ ನಡೆಸಿತು. ಇದರಂಗವಾಗಿ ಮಂಜೇಶ್ವರದ ರಥಬೀದಿಯಿಂದ ಹೊಸಬೆಟ್ಟು ಗ್ರಾಮ ಕಚೇರಿಯವರೆಗೆ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಮಾರ್ಚ್ ಸಾಗಿತು. ಬಳಿಕ ಕಚೇರಿ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯನ್ನು ಪಕ್ಷದ ಬ್ಲಾಕ್ ಪಂಚಾಯತ್ ಸದಸ್ಯ ಬೇಬಿ ಶೆಟ್ಟಿ ಉದ್ಘಾಟಿಸಿ ಮಾತನಾಡಿದರು. ರೇಷನ್ ಕಾರ್ಡ್ ಹೊಸತಾದ ಕೊರ್ನಾಗ ಈಗ ಅಪೇಕ್ಷೆ ತೆಪ್ಪನಾಗ ಎಲ್ಲಂಜಿ ರೇಷನ್ ಕಾರ್ಡ್ದ ಕಾಪಿ, ಐಡೆಂಟಿ ಕಾರ್ಡ್ದ ಕಾಪಿ, ಅವೇ ರೀತಿ ಆಧಾರ್ ಕಾರ್ಡ್ದ ಕಾಪಿ, ಪಾಸ್ಬುಕ್ದ ಕಾಪಿ, ನೀರದ ಬಿಲ್ಲು ಅವೇ ರೀತಿ ಕರೆಂಟ್ ಬಿಲ್ಲು ಇನ್ನು ಮಾತ ಕೊರ್ದು ಜನಕ್ಕಲೇನು ಮಲ್ಲ ರೀತಿಯ ಕಸ್ಟಮರ್ ಪಾವನಂಚಿನ ಒಂದು ರೀತಿ ಆದುಂಡು ಈ ಸರ್ಕಾರ ತಗೊಂಡು ಬರ್ತಾರೆ. ಕೆ ಕಮಲಾಕ್ಷ, ಪ್ರಶಾಂತ ಕನಿಲ, ಅಶ್ರಫ್ ಗುಡ್ಡಕೇರಿ, ನಾಸಿರ್ ಮಂಜೇಶ್ವರ ಸಹಿತ ಹಲವು ಕಾರ್ಯಕರ್ತರು ಭಾಗಿಯಾದರು. ಮಧುರ್ ಶ್ರೀ ಮದನಂತೇಶ್ವರ ದೇಗುಲದ ನವೀಕರಣಕ್ಕೆ ದೇಣಿಗೆ ಸಂಗ್ರಹಕ್ಕಾಗಿ ನೂತನ ಕೌಂಟರ್ ಅನ್ನು ತೆರೆಯಲಾಯಿತು. ನವೀಕರಣ ಸಮಿತಿ ಅಧ್ಯಕ್ಷ ಯುಟಿ ಆಳ್ವ ಕೌಂಟರ್ ಅನ್ನು ಉದ್ಘಾಟಿಸುವ ಮೂಲಕ ದೇಣಿಗೆ ಕಾರ್ಯಕ್ಕೆ ಚಾಲನೆ ನೀಡಿದರು. ನವೀಕರಣ ಸಮಿತಿ ಪ್ರಧಾನ ಕಾರ್ಯದರ್ಶಿ ಜಯದೇವ ಖಂಡಿಗೆ, ದೇವಳದ ಪ್ರಧಾನ ಅರ್ಚಕರಾದ ಶ್ರೀಕೃಷ್ಣ ಉಪಾಧ್ಯಾಯ, ಎ ಮಹಾಲಿಂಗ ಭಟ್ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮಧುರ್ನ ಸುಬ್ರಹ್ಮಣ್ಯ ಶರ್ಮಾ ಹಾಗೂ ಶ್ರೀಕೃಷ್ಣ ಉಪಾಧ್ಯಾಯರು ಪ್ರಥಮ ದೇಣಿಗೆ ನೀಡಿ ಸಹಕರಿಸಿದರು. ಅಲ್ಫಾ ಪಾಲಿಯೇಟಿವ್ ಕೇರ್ ಕಾರ್ಯಾರಂಭಕ್ಕೆ ಚಾಲನೆ ಹಾಗೂ ವಿದ್ಯಾರ್ಥಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಗುರುವಾರ ನಾಯ್ಮಾರ್ ಮೂಲೆ ಬಳಿಯ ಖಾಸಗಿ ಸಭಾಂಗಣದಲ್ಲಿ ಸಮಾರಂಭ ಹಮ್ಮಿಕೊಳ್ಳಲಾಗಿದ್ದು ಇದಕ್ಕಿರುವ ಸಿದ್ಧತೆಗಳು ಪೂರ್ಣಗೊಂಡಿರುವುದಾಗಿ ಸಂಬಂಧಿತರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.
ನಾಯಂಮಾರ್ ಮೂಲೆಯ ಪಡಿഞ്ഞാറ് ಮೂಲೆಗೆ ಸಾಗುವ ರಸ್ತೆ ಬದಿಯಲ್ಲಿರುವ ಖಾಸಗಿ ಸಭಾಂಗಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಮಾರಂಭದ ಅಂಗವಾಗಿ ಸಾಮೂಹಿಕ ಕಾಲ್ನಡಿಗೆ ಆಯೋಜಿಸಲಾಗಿದೆ. ಕಾರ್ಯಕ್ರಮವನ್ನು ಶಾಸಕ ಎನ್.ಎ. ನೆಲಿಕುನ್ ಉದ್ಘಾಟಿಸಲಿದ್ದು, ಚಲನಾ ಸಾಮರ್ಥ್ಯವಿಲ್ಲದಿರುವ ವ್ಯಕ್ತಿಗಳಿಗೆ ಫಿಸಿಯೋಥೆರಪಿ ನೀಡಲು ಹಮ್ಮಿಕೊಂಡಿರುವ ಪುನರ್ಜನಿ ಯೋಜನೆಯನ್ನು ಮಂಜೇಶ್ವರ ಶಾಸಕ ಅಬ್ದುಲ್ ರಜಾಕ್ ಉದ್ಘಾಟಿಸುವರು. ಜಿಲ್ಲಾಧಿಕಾರಿ ಪಿ.ಎಸ್. ಮೊಹಮ್ಮದ್ ಸಗೀರ್ ಮುಖ್ಯ ಅತಿಥಿಗಳಾಗಿರುವರು. ಚೆಂಗಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪಿ.ಬಿ. ಅಬ್ದುಲ್ ಹಾಜಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆಂದು ಸಮಿತಿ ಪದಾಧಿಕಾರಿಗಳು ತಿಳಿಸಿದರು. ഇവിടെ പാലിയേറ്റീവ് കെയറിൽ ഞങ്ങൾ കൂടുതൽ ഊന്നൽ കൊടുക്കുന്നത് ശാരീരിക വൈകല്യങ്ങൾ സംഭവിച്ച് ഉള്ള ആളുകൾ, അത് എൻഡോസൾഫാൻ പീഡിതരായിട്ടുള്ളവരുണ്ട്, അല്ലാത്തവരുണ്ട്. അപ്പോൾ അതേപോലെ തന്നെ ക്യാൻസറായിട്ടും മറ്റു കാര്യങ്ങളായിട്ടുള്ള മാറാത്ത വിധം രോഗം ബാധിച്ച ആരാണെങ്കിൽ തന്നെ, അതേപോലെ തന്നെ ആശുപത്രികൾ മടക്കിയിട്ടുള്ള ആരാണെങ്കിൽ തന്നെ അവർക്കെല്ലാം പാലിയേറ്റീവ് കെയർ കൊടുക്കുന്ന ഒരു സംവിധാനമാണ് ഇവിടെ നായന്മാർ മൂലയിൽ അവിടെ അബ്ദുൽ റസാഖ് MLA വീടിൻ്റെ പുറകുവശത്തായിട്ട് ഉള്ള ഒരു വളരെ വലിയൊരു കെട്ടിടം ഞങ്ങൾ വാടകയ്ക്ക് എടുക്കുകയും അതിനെ ഹോസ്പീസായിട്ട് കൺവെർട്ട് ചെയ്തുകൊണ്ടിരിക്കുകയാണ്. നാളെ 12 മണിക്ക് അതിൻ്റെ പ്രവർത്തന ഉദ്ഘാടനമാണ്. ಸುದ್ದಿಗೋಷ್ಠಿಯಲ್ಲಿ ಪಾಲಿಯೇಟಿವ್ ಕೇರ್ ಅಧ್ಯಕ್ಷ KM ನೂರುದ್ದೀನ್, ಸುರೇಶ್ ಶ್ರೀಧರನ್, ಡಾಕ್ಟರ್ KA ನವಾಜ್, ಬದ್ರುದ್ದೀನ್ ಕರಂದಕಾಡು ಮೊದಲಾದವರು ಉಪಸ್ಥಿತರಿದ್ದರು. ಮನೆಗೆ ನುಗ್ಗಿ ಕಳವುಗೈದ ಪ್ರಕರಣದಲ್ಲಿ ಆರೋಪಿಯನ್ನು ಬಂಧಿಸಲಾಗಿದೆ. ಕರ್ನಾಟಕದ ಪುತ್ತೂರು ನಿವಾಸಿ ಕುಂಬಳೆ ನಾಯ್ಕಾಪ್ ಬಳಿ ವಸತಿ ಗೃಹದಲ್ಲಿ ವಾಸಿಸುವ 30 ವರ್ಷ ಪ್ರಾಯದ ಅಶ್ರಫ್ ಬಂಧಿತ. ಈತನ ಬಳಿಯಿಂದ 3.5 ಪವನ್ ತೂಕದ ಚಿನ್ನಾಭರಣ ಹಾಗೂ 10,000 ರೂಪಾಯಿ ನಗದನ್ನು ವಶಪಡಿಸಲಾಗಿದೆ. ಕುಂಬಳೆ ಬಳಿಯ ನಾಯ್ಕಾಪಿನಲ್ಲಿ ಈತನನ್ನು ಸೆರೆ ಹಿಡಿಯಲಾಗಿದೆ. ನಾಯ್ಕಾಪು ನಿವಾಸಿ ಶ್ರೀಧರ ಎಂಬವರ ಮನೆಗೆ ಕನ್ನ ಹಾಕಿದ ಆರೋಪದಡಿಯಲ್ಲಿ ಈತನನ್ನು ಬಂಧಿಸಲಾಗಿದೆ. ಪೆರುಂಬಳ ಯೂತ್ ಕ್ಲಬ್ಬಿನ ಬೆಳ್ಳಿ ಹಬ್ಬದ ಪ್ರಯುಕ್ತ ಸಂಭ್ರಮಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ತಿಂಗಳ 31ರಂದು ಕಾರ್ಯಕ್ರಮ ನಡೆಯಲಿದ್ದು, ಇದಕ್ಕಿರುವ ಸಿದ್ಧತಾ ಕಾರ್ಯಗಳು ಅಂತಿಮ ಹಂತದಲ್ಲಿ ನಡೆಯುತ್ತಿವೆ ಎಂದು ಕ್ಲಬ್ಬಿನ ಸದಸ್ಯರು ಬುಧವಾರ ಕಾಸರಗೋಡಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಅಂಗವಾಗಿ ಇದೇ ತಿಂಗಳ 31ರಂದು ಸಂಜೆ ಚಟ್ಟಂಚಾಲ್ನಿಂದ ಪೆರುಂಬಳಕ್ಕೆ ಸಾಮೂಹಿಕ ಓಟವನ್ನು ಹಮ್ಮಿಕೊಳ್ಳಲಾಗಿದ್ದು, ಇದನ್ನು ಕಾಸರಗೋಡು ಡಿವೈಎಸ್ಪಿ TP ರಂಜಿತ್ ಉದ್ಘಾಟಿಸಲಿದ್ದಾರೆ. ಬಳಿಕ ಪೆರುಂಬಳದಲ್ಲಿ ನಡೆಯಲಿರುವ ಸಭೆಯನ್ನು ಉದುಮ ಶಾಸಕ ಕೆ. ಕುಂಜಿರಾಮನ್ ಉದ್ಘಾಟಿಸಲಿದ್ದು, ಚೆಮ್ನಾಡು ಪಂಚಾಯತ್ ಸದಸ್ಯೆ ರಂಜಿನಿ ಮಯಲತ್ ಅಧ್ಯಕ್ಷತೆ ವಹಿಸುವರು. ಮುಖ್ಯ ಅತಿಥಿಗಳಾಗಿ ಕಾಂಜಂಗಾಡು ಶಾಸಕ ಇ. ಚಂದ್ರಶೇಖರನ್ ಉಪಸ್ಥಿತರಿರುವರು. ಜತೆಗೆ ಚೆಮ್ನಾಡು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕಲ್ಲಟ್ರ ಅಬ್ದುಲ್ ಖಾದರ್ ಹಾಜಿ, ಸದಸ್ಯ ಮನ್ಸೂರ್ ಗುರಿಕಲ್ ಮೊದಲಾದ ಪ್ರಮುಖರು ಭಾಗವಹಿಸುವರು. ರಾತ್ರಿ ಕಲ್ಲಿಕೋಟೆಯ ಕಲಾಭವನ ತಂಡದ ವತಿಯಿಂದ ಮಾಧವನ ಮನೆ ಹೇಳುವುದು ಎಂಬ ನೀತಿಕತೆ ಆಧಾರಿತ ಮಲಯಾಳ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. ಕ್ಲಬ್ಬಿನ ವಾರ್ಷಿಕ ಆಚರಣೆಯ ಅಂಗವಾಗಿ ಫೆಬ್ರವರಿ 17ರಂದು ಜಿಲ್ಲಾ ಮಟ್ಟದ ಹಿರಿಯರ ಕಬಡ್ಡಿ ಪಂದ್ಯಾವಳಿ ಹಾಗೂ ಮಾರ್ಚ್ 8 ಹಾಗೂ 22ರಂದು ರಕ್ತದಾನ ರಕ್ತಗುಂಪು ನಿರ್ಣಯ ಕ್ಯಾಂಪ್ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು. ജനുവരി 31 വൈകുന്നേരം ചട്ടഞ്ചാലിന് കൂട്ടോട്ടം സംഘടിപ്പിക്കുകയാണ്. അതിൻ്റെ ഫ്ലാഗ് ഓഫ് നമ്മുടെ കാസർഗോഡ് DYSP TP രഞ്ജിത്ത് സാറാണ് നിർവഹിക്കുന്നത്. അതിൽ ഏകദേശം ഒരു 300ഓളം ആളുകൾ കൂട്ടോട്ടത്തിൽ സംബന്ധിക്കുകയും അതിൻ്റെ സമാപനം പെരുമ്പള യൂത്ത് ക്ലബ്ബിൽ നടക്കുകയാണ്. തുടർന്ന് അതിൻ്റെ ബാക്കി പ്രവർത്തനം എന്ന രീതിയിൽ പരിപാടി എന്ന രീതിയിൽ കലാപരിപാടികൾ, അതിൻ്റെ ഉദ്ഘാടന പരിപാടി വൈകുന്നേരം ക്ലബ് ഓഡിറ്റോറിയത്തിൽ ശ്രീ രഞ്ജിനി മയ്യാലത്തിൻ്റെ അധ്യക്ഷതയിൽ ഉദുമ MLA കെ. കുഞ്ഞിരാമൻ അവർ നിർവഹിക്കുകയാണ്. ಸುದ್ದಿಗೋಷ್ಠಿಯಲ್ಲಿ ಟಿ ಮುರಳೀಧರನ್, ಪಿ. ಚಂದ್ರನ್ ಮಯ್ಯಾಲಂ, ಪಿ. ನಾರಾಯಣ, ಎಂ. ಸತೀಶನ್, SV ಅಶೋಕ್ ಕುಮಾರ್, ಮಹೇಶ್, ಇಂದುಲೇಖಾ ವಿ ಮೊದಲಾದವರು ಉಪಸ್ಥಿತರಿದ್ದರು. ಪಡಿತರ ಚೀಟಿ ನವೀಕರಣ ವ್ಯವಸ್ಥೆಯಲ್ಲಿನ ಗೊಂದಲ ಪರಿಹರಿಸಬೇಕೆಂದು ಒತ್ತಾಯಿಸಿ CPIM ನೇತೃತ್ವದಲ್ಲಿ ಗ್ರಾಮ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಜರುಗಿತು. ಬುಧವಾರ ಪೂರ್ವಾಹ್ನ ಮದೂರು ಗ್ರಾಮ ಕಚೇರಿ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿದರು. ರೇಷನ್ ಕಾರ್ಡಿನ ಅರ್ಜಿ ಫಾರಂಗಳಲ್ಲಿರುವ ಲೋಪದೋಷಗಳನ್ನು ಸರಿಪಡಿಸಬೇಕು, ಅರ್ಹತೆ ಇರುವ ಎಲ್ಲರನ್ನು BPL ವ್ಯಾಪ್ತಿಗೆ ಸೇರಿಸಬೇಕು ಇತ್ಯಾದಿ ಬೇಡಿಕೆ ಮುಂದಿರಿಸಿ ಪ್ರತಿಭಟನೆ ನಡೆಸಲಾಯಿತು. ಪಕ್ಷದ ಮುಖಂಡ MK ರವೀಂದ್ರನ್ ಧರಣಿಯನ್ನು ಉದ್ಘಾಟಿಸಿದರು. റേഷൻ കാർഡ് പുതുക്കലുമായി ബന്ധപ്പെട്ടുകൊണ്ട് അതിന്റെ അപേക്ഷയിലുണ്ടായ അപാകതകളെ സംബന്ധിച്ചും അതുപോലെ തന്നെ റേഷൻ സമ്പ്രദായം ആകെ തന്നെ നിർത്തലാക്കുന്നതിന് വേണ്ടി സർക്കാർ ആലോചിക്കുന്നതിന്റെ ഭാഗമായിട്ട് 2 തട്ടായി നിയന്ത്രിക്കുന്നതിന് വേണ്ടിയുള്ള സംവിധാനം, ഇതെല്ലാം തന്നെ അവസാനിപ്പിക്കണമെന്നും അതുപോലെ തന്നെ റേഷൻ കാർഡ് പുതുക്കുന്നതിലുണ്ടായ അപാകതയെ സംബന്ധിച്ച് പരിഹരിക്കുന്നതിന് വേണ്ടി നടപടികൾ സ്വീകരിക്കണമെന്ന് ആവശ്യപ്പെട്ടുകൊണ്ടാണ് ഈ സമരം നടത്തുന്നത്. ಅಶೋಕ್ ಮಧುರ್ ಅಧ್ಯಕ್ಷತೆ ವಹಿಸಿದರು. ಎ. ರವೀಂದ್ರನ್, ಉದಯ್ ಕುಮಾರ್, KP ಪುರುಷೋತ್ತಮ, ಜಲೀಲ್, ಇಬ್ರಾಹಿಂ, ಫೈಜಲ್, ಕಮಲ ಮೊದಲಾದವರು ನೇತೃತ್ವ ನೀಡಿದರು. ಇಬ್ಬರು ಯುವಕರಿಗೆ ತಂಡವೊಂದು ಹಲ್ಲೆಗೈದ ಘಟನೆ ನಡೆದಿದೆ. ಕುಂಬಳೆ ಬಂಬ್ರಾಣ ನಿವಾಸಿ 26 ವರ್ಷ ಪ್ರಾಯದ ಜಯಪ್ರಕಾಶ್ ಹಾಗೂ ಕಳತ್ತೂರಿನ 26 ವರ್ಷದ ರಿತೇಶ್ ಹಲ್ಲೆಗೊಳಗಾದವರು. ಇವರನ್ನು ಕಾಸರಗೋಡಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಬಂಬ್ರಾಣ ಸಮೀಪದ ಬತ್ತೇರಿಯಲ್ಲಿ ಮಂಗಳವಾರ ರಾತ್ರಿ ಕೃತ್ಯ ನಡೆದಿದೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಈಗೊಂದು ಪುಟ್ಟ ವಿರಾಮ.
നമുക്കൊരുപാട് കമ്പനികളുടെ കോസ്മെറ്റിക്സ്, ആഭരണങ്ങൾ, ഗിഫ്റ്റ് ഐറ്റംസ്, ബാഗ്സ് എന്നിവ പല സ്ഥലങ്ങളിൽ ലഭ്യമാണ്. പക്ഷേ വിലക്കുറവ്, ഏറ്റവും മികച്ച സെലക്ഷൻ, അതിന് മറ്റെവിടെയും പോകേണ്ട. സെലക്ഷൻ, ഗുണമേന്മ, വിലക്കുറവ് എന്നും മുന്നിൽ. സിറ്റി സെന്റർ. സിറ്റി സെന്റർ ഫാൻസി ആൻഡ് ഫുഡ്വെയർ, സഫ കോംപ്ലക്സ്, MG റോഡ്, കാസർഗോഡ്. ഫോൺ 04994230 ഉപ്പളയിൽ കാസർഗോഡ് ജില്ലയ്ക്ക് തിലകച്ചാർത്തായി സൽമാൻ. അന്താരാഷ്ട്ര ഗുണനിലവാരമുള്ള മേൽത്തരം ഉൽപ്പന്നങ്ങൾ കമ്പനി വിലയ്ക്ക് ലഭ്യമാക്കുന്ന കാസർഗോഡ് ജില്ലയിലെ നമ്പർ 1 സ്ഥാപനം സൽമാൻ. ഹൗസ് ഓഫ് ബിൽഡിംഗ് മെറ്റീരിയൽസ്, അനഫി ബസാർ, ഉപ്പള. ന്യൂ ബസ് സ്റ്റാൻഡ്, കാസർഗോഡ്. Mangalore 1 CBSE School and College, Tokkottu. Management and teachers. Management, not businessmen but professionals. Chairman ex-DG of Police and MBA London. Teachers easily the best qualified. Pre-primary teachers trained in both systems. Senior school teachers, all first divisions. PU teachers full of engineers and MBAs. Why go elsewhere? Mangalore 1 CBSE School and College, Tokkottu. Phone 0824 4250 867 4250 967. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆಯ ಸ್ಪೆಷಾಲಿಟಿ ಸರ್ಕಾರಿ ಆಸ್ಪತ್ರೆ ಎನಿಸಿರುವ ನಗರದ ಜನರಲ್ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರ ಹುದ್ದೆ ಖಾಲಿಯಾಗಿದ್ದು ರೋಗಿಗಳು ಸಂಕಷ್ಟಕ್ಕೀಡಾಗುವಂತಾಗಿದೆ. ವೈದ್ಯರ ವರ್ಗಾವಣೆಯ ಬಳಿಕ ಬದಲಿ ವೈದ್ಯರನ್ನು ಆ ಸ್ಥಾನಕ್ಕೆ ನಿಯೋಜಿಸದೇ ಇರುವುದು ಸಮಸ್ಯೆಗೆ ಕಾರಣವಾಗಿದೆ. ಇತ್ತೀಚೆಗೆ ಇಲ್ಲಿನ ಕೆಲ ತಜ್ಞ ವೈದ್ಯರು ಬಡ್ತಿಯೊಂದಿಗೆ ಬೇರೆಡೆಗೆ ಸ್ಥಳಾಂತರವಾಗಿದ್ದರು. ತೆರವಾದ ಹುದ್ದೆಗೆ ಇನ್ನೂ ಬದಲಿ ನೇಮಕವಾಗಿಲ್ಲ. ಇತ್ತೀಚೆಗೆ ರಕ್ತ ಬ್ಯಾಂಕ್ ವಿಭಾಗದಲ್ಲಿ ನುರಿತ ಏಕಮಾತ್ರ ವೈದ್ಯರಾಗಿದ್ದ ಮನೋಜ್ ಕುಮಾರ್ ಎಂಬುವರು ಬಡ್ತಿ ಆಧಾರದಲ್ಲಿ ಪಾಲ್ಘಾಟಿಗೆ ವರ್ಗಾವಣೆಗೊಂಡಿದ್ದರು. ಇವರ ಸ್ಥಾನದಲ್ಲಿ ತರಬೇತಿ ನಿರತರು ನೇಮಕಗೊಂಡಿರುವರು. ಎಂಡೋ ಪೀಡಿತರಿಗೆ ಫಿಸಿಯೋಥೆರಪಿ ನೀಡಲು ಸೂಕ್ತ ವೈದ್ಯರು ಇಲ್ಲದಿರುವ ಸಹಿತ ಸಮಸ್ಯೆಗಳಿಂದ ಆಸ್ಪತ್ರೆ ಕೊರಗುತ್ತಿದೆ. ಬಡ ರೋಗಿಗಳು ಖಾಸಗಿ ಆಸ್ಪತ್ರೆಯನ್ನು ಅನಿವಾರ್ಯವಾಗಿ ಆಶ್ರಯಿಸಬೇಕಾದ ಸ್ಥಿತಿ ಎದುರಾಗಿದೆ ಎಂದು ಜನರು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಬೆಳವಣಿಗೆಯು ಖಾಸಗಿ ಆಸ್ಪತ್ರೆಗಳ ಆಡಳಿತ ಮಂಡಳಿ ಹಾಗೂ ಸರ್ಕಾರಿ ಅಧಿಕಾರಿಗಳ ರಹಸ್ಯ ಒಪ್ಪಂದದಿಂದಲೋ ಎನ್ನುವ ಸಂಶಯ ಸಾರ್ವಜನಿಕ ವಲಯದಿಂದ ಕೇಳಿಬಂದಿದೆ. ನೇಣು ಬಿಗಿದ ಸ್ಥಿತಿಯಲ್ಲಿ ವ್ಯಕ್ತಿಯ ಮೃತದೇಹ ಕಂಡುಬಂದಿದೆ. ಪಿಲಿಕುಂಜೆ ಮಡಪುರ ನಿವಾಸಿ 47 ವರ್ಷ ಪ್ರಾಯದ ಚಂದ್ರನ್ ಮೃತರು. ಕೇಳುಗುಡ್ಡೆಯಲ್ಲಿರುವ ಮಡದಿಯ ಮನೆಯಲ್ಲಿ ಮಂಗಳವಾರ ರಾತ್ರಿ ಆತ್ಮಹತ್ಯೆಗೈದ ಸ್ಥಿತಿಯಲ್ಲಿ ಮೃತದೇಹ ಕಂಡುಬಂದಿದೆ. ಆತ್ಮಹತ್ಯೆ ಎಂದು ಶಂಕಿಸಲಾಗಿದೆ. ಮೃತರು ಪತ್ನಿ ಸಂತೋಷಿ ಹಾಗೂ ಮಗಳು ದೇವಿಕಾರನ್ನು ಹೊಂದಿದ್ದಾರೆ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಗುರುತಿನ ಚೀಟಿಗಳಲ್ಲಿ ಮಹತ್ವದ ಬದಲಾವಣೆ ತರಲು ರಾಜ್ಯ ಚುನಾವಣಾ ಆಯೋಗ ನಿರ್ಧಾರ. ಇನ್ನು ಮುಂದೆ ವರ್ಣ ಭಾವಚಿತ್ರದಿಂದ ಬಿಂಬಿತವಾಗಲಿದೆ ಮತದಾನದ ಗುರುತಿನ ಚೀಟಿ. ಮಂಜೇಶ್ವರದ ಪೋಸೋಟ್ನಲ್ಲಿ ರಸ್ತೆ ಬದಿ ನಿಲ್ಲಿಸಲಾಗಿದ್ದ ಆಟೋಕ್ಕೆ ಕಾರು ಡಿಕ್ಕಿ. ಆಟೋ ಚಾಲಕ ಜಖಂ, ಆಸ್ಪತ್ರೆಗೆ ದಾಖಲು. ರೇಷನ್ ಕಾರ್ಡ್ ನವೀಕರಣ ಪ್ರಕ್ರಿಯೆಯಲ್ಲಿನ ಗೊಂದಲವನ್ನು ಪ್ರತಿಭಟಿಸಿ ಸಿಪಿಐಎಂನಿಂದ ಹಲವೆಡೆ ಗ್ರಾಮಾಧಿಕಾರಿ ಕಚೇರಿಗೆ ಮಾರ್ಚ್, ಪ್ರತಿಭಟನೆ, ಹಲವರು ಭಾಗಿ. ಮಧುರ್ ಶ್ರೀ ಮದನಂತೇಶ್ವರ ದೇಗುಲದ ನವೀಕರಣಕ್ಕಾಗಿ ಹಣ ಸಂಗ್ರಹ ನಿಮಿತ್ತ ತೆರೆದ ನೂತನ ದೇಣಿಗೆ ಕೌಂಟರ್. ಯುಟಿ ಆಳ್ವರಿಂದ ಚಾಲನೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.